ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ನೇಮಕಾತಿಗಾಗಿ ಆಗಸ್ಟ್ 2ರಂದು ಪರೀಕ್ಷೆ ನಡೆಸಲಾಗುತ್ತದೆ. ಆದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೇಕಾಬಿಟ್ಟಿ ಪರೀಕ್ಷಾ ಕೇಂದ್ರಗಳನ್ನು ನಿಯೋಜಿಸಿ ಅಭ್ಯರ್ಥಿಗಳ ಆಕ್ರೋಶಕ್ಕೆ ಗುರಿಯಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಡವಟ್ಟು, ಆಕಾಂಕ್ಷಿಗಳಿಗೆ ಕುತ್ತು. ಒಂದೇ ದಿನ 2 ಪರೀಕ್ಷೆ, 2 ಕೇಂದ್ರ, ಎಲ್ಲ ಅತಂತ್ರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಳಿಕ ಎಚ್ಚೆತ್ತ ಸಚಿವರು. ಪರೀಕ್ಷೆಗಳ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರ ಹರಸಾಹಸ ಪಡ್ತಾ ಇದೆ. ಸಂಸತ್ ಕಲಾಪದಲ್ಲಿ ಬಿರುಸಿನ ಚರ್ಚೆಯೂ ಆಗ್ತಾ ಇದೆ. ಇದರ ಮಧ್ಯೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮಹಾ ಎಡವಟ್ಟು ಬಯಲಾಗಿದೆ. ಬೇಕಾಬಿಟ್ಟಿ ಪರೀಕ್ಷಾ ಕೇಂದ್ರ ನಿಯೋಜಿಸಿ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಗುರಿಯಾಗಿದೆ. ರಾಜ್ಯ ಪೊಲೀಸ್ ಇಲಾಖೆ ಒಟ್ಟು 3991 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಪರೀಕ್ಷೆ ನಡೆಸಲಾಗ್ತಾ ಇದೆ. ಆಗಸ್ಟ್ 2ರಂದು ನಡೆಯಲಿರೋ ಪರೀಕ್ಷೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಾಲ್ ಟಿಕೆಟ್ ಬಿಡುಗಡೆ ಮಾಡಿದೆ. ಅದೇ ದಿನ ಕಲ್ಯಾಣ ಕರ್ನಾಟಕದ 596 ಹುದ್ದೆಗಳಿಗೂ ಪರೀಕ್ಷೆ ನಡೀತಾ ಇದೆ. ಈ ಹಾಲ್ ಟಿಕೆಟ್ ನೋಡಿದ ಪರೀಕ್ಷಾರ್ಥಿಗಳು ಕಂಗಾಲಾಗಿದ್ದಾರೆ. ಒಂದೇ ದಿನ 2 ಪರೀಕ್ಷೆಗಳು ನಡೆಯಲಿದ್ದು 2 ಕೇಂದ್ರಗಳನ್ನ ನೀಡಲಾಗಿದೆ. ದುರಂತ ಅಂದ್ರೆ ಒಂದೊಂದು ಪರೀಕ್ಷಾ ಕೇಂದ್ರದ ಅಂತರ 100ರಿಂದ 120 ಕಿಲೋಮೀಟರ್ ದೂರ ಆಗಿದೆ. ಕೇವಲ 2 ಗಂಟೆ ಅವಧಿಯಲ್ಲಿ ಒಂದು ಕೇಂದ್ರದಿಂದ ಇನ್ನೊಂದು ಪರೀಕ್ಷಾ ಕೇಂದ್ರಕ್ಕೆ ತೆರಳೋದು ಹೇಗೆ ಅಂತ ಕಂಗಾಲಾಗಿದ್ದಾರೆ. ಅಭ್ಯರ್ಥಿ ದೇವರಾಜ್ಗೆ ಮೊದಲ ಪರೀಕ್ಷೆ ಬೆಳಗ್ಗೆ 10:30ರಿಂದ 12:30ರವರೆಗೆ ಬೆಂಗಳೂರಿನ ಕೋರಮಂಗಲ ಪರೀಕ್ಷಾ ಕೇಂದ್ರದಲ್ಲಿ ಇದೆ. ಎರಡನೇ ಪರೀಕ್ಷೆ ಮಧ್ಯಾಹ್ನ 2:30ರಿಂದ ಸಂಜೆ 4 ಗಂಟೆಯವರೆಗೆ ಬೆಂಗಳೂರಿನ ಸಹಕಾರ ನಗರ ಪರೀಕ್ಷಾ ಕೇಂದ್ರದಲ್ಲಿದ್ದು 45 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇನ್ನು ಪರೀಕ್ಷಾರ್ಥಿ ಸುರೇಶ್ಗೆ ಮೊದಲ ಪರೀಕ್ಷೆ 10:30ರಿಂದ 12:30ರವರೆಗೆ ರಾಯಚೂರಿನ ಮಾನ್ವಿಯ ಪರೀಕ್ಷಾ ಕೇಂದ್ರದಲ್ಲಿದ್ರೆ ಎರಡನೇ ಪರೀಕ್ಷೆ ಮಧ್ಯಾಹ್ನ 2:30ರಿಂದ ಸಂಜೆ 4 ಗಂಟೆಯವರೆಗೆ ರಾಯಚೂರು ಪರೀಕ್ಷಾ ಕೇಂದ್ರದಲ್ಲಿದ್ದು 70 ಕಿಲೋಮೀಟರ್ ಅಂತರವಿದೆ. ಇನ್ನೊಂದು ಕಡೆ ಶರಣಬಸವ ಅನ್ನೋರಿಗೆ ಮೊದಲ ಪರೀಕ್ಷೆ 10:30ರಿಂದ 12ರವರೆಗೆ ಗಂಗಾವತಿ ಪರೀಕ್ಷಾ ಕೇಂದ್ರದಲ್ಲಿದ್ರೆ ಎರಡನೇ ಪರೀಕ್ಷೆ ಮಧ್ಯಾಹ್ನ 2:30ರಿಂದ ಸಂಜೆ 4 ಗಂಟೆಯವರೆಗೆ ಕೊಪ್ಪಳದ ಪರೀಕ್ಷಾ ಕೇಂದ್ರದಲ್ಲಿದ್ದು 2 ಪರೀಕ್ಷಾ ಕೇಂದ್ರದ ಅಂತರ 60 ಕಿಲೋಮೀಟರ್ ಇದೆ. ಧಾರವಾಡದಲ್ಲಿ 100 ಆಕಾಂಕ್ಷಿಗಳು ಕಂಗಾಲಾದ್ರು. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತು. ಸುವರ್ಣ ನ್ಯೂಸ್ ಮುಂದೆ ಅಭ್ಯರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೇವಲ 2 ಗಂಟೆಯ ಅಂತರದಲ್ಲಿ 100 ಕಿಲೋಮೀಟರ್ ದೂರ ಹೋಗಿ ಪರೀಕ್ಷೆ ಬರೆಯೋದು ಹೇಗೆ ಅಂತ ಪ್ರಶ್ನಿಸಿದ್ರು. ಒಂದೇ ವಿದ್ಯಾರ್ಥಿಗೆ ರಾಯಚೂರಲ್ಲಿ ಪ್ರಥಮ ಪೇಪರ್ ಇದ್ರೆ ಅದೇ ಮಧ್ಯಾಹ್ನದ ಪೇಪರ್ ಸಿಂಧನೂರಲ್ಲಿದ್ರೆ 3 ಗಂಟೆ ಬೇಕು ಹೋಗಕ್ಕೆ. ಅಲ್ಲಿ ಆ ವಿದ್ಯಾರ್ಥಿಗೆ ಬುಲೆಟ್ ಟ್ರೈನ್ ಅಂತೂ ಬಿಟ್ಟಿಲ್ಲ, ಫ್ಲೈಟ್ ಅಂತೂ ಕೊಟ್ಟಿಲ್ಲ ಸರ್ಕಾರ. ಯಾಕೆ ಈ ರೀತಿ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಆಟ ಆಡ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ ಒಂದು ಸೆಂಟರ್ ಇರೋದು ಕೋರಮಂಗಲಿದೆ, ಇನ್ನೊಂದು ಸಹಕಾರಿ ನಗರ ಅಂತ. ಅದಕ್ಕೆ ಡಿಫ್ರೆನ್ಸ್ 50 ಕಿಲೋಮೀಟರ್ ಇದೆ. ಅದರಲ್ಲಿ ಬೆಂಗಳೂರಲ್ಲಿ ನಾನು 40 ಕಿಲೋಮೀಟರ್ ದಾಟ ಹೋಗ್ತೀನಿ ಅಂದ್ರೆ ಮಿನಿಮಮ್ 3ರಿಂದ 4 ತಾಸು ಆಗುತ್ತೆ. ಒಂದು ಫಸ್ಟ್ ಮಾನ್ಯವಿಲ್ಲಿ ಆಮೇಲೆ ಸೆಕೆಂಡ್ ಪೇಪರ್ ರಾಯಚೂರಲ್ಲಿ ತಮಗೆ ಹೈವೇ ರೋಡ್ ಐತೆ, ಹೋಗಕ್ಕಾಗಲ್ಲ. 60 ಕಿಲೋಮೀಟರ್ ಆಗುತ್ತೆ ಸರ್ ಮಾನ್ಯವಿಲಿಂದ ರಾಯಚೂರು. ಅಂದ್ರೆ ಅಲ್ಲಿಂದ ಹೋಗಕ್ಕಾಗಲ್ಲ ಸರ್, ಬಹಳ ತೊಂದರೆ ಆಗುತ್ತೆ. ನಮ್ದು ಕೂಡ ರಾಯಚೂರು ಮತ್ತೆ ಇನ್ನೊಂದು ಸಿಂಧನೂರು ಐತೆ, ಹೋಗೋಷ್ಟಿಗೆ ಟೈಮ್ ಆಗುತ್ತೆ. ಬರೆಯಕ್ಕಂತ್ರ ಆಗಲ್ಲ ಸರ್. ಒಂದು ಎಕ್ಸಾಮ್ ಮಾತ್ರ ಅಟೆಂಡ್ ಮಾಡಬಹುದು. ಸುವರ್ಣ ನ್ಯೂಸ್ ವರದಿಗೆ ಸ್ಪಂದಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಪೊಲೀಸ್ ನೇಮಕ ಪರೀಕ್ಷೆಯ ಎಡವಟ್ಟಿನ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡುತ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಳ್ತು. ಅಭ್ಯರ್ಥಿಗಳಿಗೆ ತೊಂದರೆ ಆಗದಂತೆ ಪರೀಕ್ಷೆ ನಡೆಸಲು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಡಿಜಿಐಜಿಪಿ ಸಲೀಂಗೆ ಸೂಚನೆ ನೀಡಿದೆ. ಇತ್ತ ಕೆಪಿಎಸ್ಸಿ ಸಂಸ್ಥೆ ಹಗರಣಗಳ ಕೂಪದಲ್ಲಿ ಮುಳುಗಿದೆ. ಇದರ ಮಧ್ಯೆ ಪರೀಕ್ಷಾ ಪ್ರಾಧಿಕಾರದ ನಿರ್ಧಾರ 100 ಆಕಾಂಕ್ಷಿಗಳ ಕನಸನ್ನ ಬುಡಬೇಲು ಮಾಡ್ತಿದೆ. ಕ್ಯಾಮರಾಮನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಗಂಡ ಹೆಂಡತಿ